ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ಪರಿಶ್ರಮ ರಾಜ್ಯ ಮಟ್ಟದ ಟ್ಯಾಲೆಂಟ್ ಪರೀಕ್ಷೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪರೀಕ್ಷೆಯಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ನಾವು ಭರ್ಜರಿ ಬಹುಮಾನವನ್ನ ನೀಡ್ತಿದ್ದೇವೆ. ಅಂದ್ರೆ 4 ಮತ್ತು 5ನೇ ತರಗತಿ ಮತ್ತು 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ನಾವೇನ್ ಮಾಡೋಣಪ್ಪ ಅಂತಂದ್ರೆ 2027ರಲ್ಲಿ ನಡೆದಿರ್ತಕ್ಕಂತ ಒಂದು ಆದರ್ಶ ಪ್ರಶ್ನೆ ಪತ್ರಿಕೆಯನ್ನ ನಾನು ಬಿಡಿಸ್ಲಿಕ್ಕೆ ಬಂದಿನಿ. ಅದ್ರೊಳಗ ಯಾವ ಸಬ್ಜೆಕ್ಟ್ ಅಂತಂದ್ರೆ ಮೆಂಟಲ್ ಎಬಿಲಿಟಿ. ಹೌದಾ, ಬಹಳ ಈಜಿ ಆಗಿರ್ತಕ್ಕಂತ ಸಬ್ಜೆಕ್ಟ್. ನಿಮಗ ಇದ್ರೊಳಗ ಔಟ್ ಆಫ್ ಔಟ್ ಮಾರ್ಕ್ಸ್ ಅನ್ನು ಯಾವ ರೀತಿ ತೆಗಿಬೇಕು, ಪ್ರಶ್ನೆಗಳು ಯಾವ ರೀತಿ ಬಂದಿರ್ತಾವ ಅಂತೇಳಿ ನಾವು ಏನ್ ಮಾಡೋಣ ಅಂತಂದ್ರ ಮುಂದಿನ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ನಮ್ಗೆ ಏನಾಗ್ತದ ಸಂಪೂರ್ಣವಾಗಿ ಅರ್ಥ ಆಗ್ತದ. ಹಾಗಿದ್ರ ಜಸ್ಟ್ ನೋಡ್ರಿ, ಇಲ್ಲೇನ್ ಬತ್ತು, ಖಾಲಿ ಇದೆ. ಹೌದಾ, ಮೆಂಟಲ್ ಎಬಿಲಿಟಿ ಅಂತಂದ್ರೆ ಏನು, ನಮ್ ಸದ್ಯಕ್ಕೆ ಏನು ಗೊತ್ತಿಲ್ಲ, ನಾವು ಯಾವ ರೀತಿ ಬಿಡಿಸ್ಬೇಕು. ಹೌದಾ, ನಮ್ಮ ಮೈಂಡ್ ಸೆಟ್ ಏನಾಗಿದೆ, ಖಾಲಿ ಇದೆ ಅಂತ ತಿಳ್ಕೊಳ್ಳೋಣ. ಜಸ್ಟ್ ನಮ್ಗೆ ಇನ್ನೂ 10 ದಿನಗಳ ಕಾಲಾವಕಾಶ ಇದೆ. ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆಯಲು ಇದೊಂದು ನಿಮಗೆ ಸುವರ್ಣ ಅವಕಾಶ. ಹಂಗಿದ್ರ ನೋಡು, ನಾವು ಬೋರ್ಡ್ ನಲ್ಲಿ ಏನಾಯ್ತಪ್ಪ, ಈಗ ಎಲ್ಲಾ ಖಾಲಿ ಇದೆ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇದನ್ನ ತುಂಬಬೇಕು. ಹೌದಾ, ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ನಿಮ್ ಮೆಂಟಲ್ ಎಬಿಲಿಟಿ ಬಿಡಿಸ್ಬೇಕಾದ್ರೆ ಮೊದಲು ಏನ್ ಗೊತ್ತಿರ್ಬೇಕು ನೋಡ್ರಿ, ಹೇಳ್ತೀನಿ ನಿಮಗ. ಮಗ್ಗಿಗಳು ಗೊತ್ತಿರ್ಬೇಕು ನಿಮಗೆ. ಎಲ್ಲಿ ತಕರಿ 1 ರಿಂದ 9 ಪರ್ಫೆಕ್ಟ್ ಆಗಿ ಮಗ್ಗಿಗಳನ್ನ ಪರ್ಫೆಕ್ಟ್ ಮಾಡಿ. ಆಮೇಲೆ ನೋಡ್ರಿ ಇಲ್ಲಿ ವರ್ಗ ಸಂಖ್ಯೆ. ಹೌದಾ, ಎಷ್ಟು ತನಕ ಬೇಕ್ರಿ, 20 ತನಕ ಪರ್ಫೆಕ್ಟ್ ಮಾಡಿ ಸಾಕು. ಆಮೇಲೆ ಗಣ ಸಂಖ್ಯೆ ಏನ್ರಿ, ಅವು 20 ತನಕ. ಆಮೇಲೆ ಮುಂದೇನ್ ಮಾಡ್ಬೇಕ್ರಿ, ಅವಿಭಾಜ್ಯ ಸಂಖ್ಯೆಗಳು. ಇವುಗಳನ್ನ ಪರ್ಫೆಕ್ಟ್ ಮಾಡ್ರಿ ಅಂದ್ರ ಮೆಂಟಲ್ ಎಬಿಲಿಟಿ ಒಳಗೆ ನಿಮಗೆ ಏನಪ್ಪಾ ಅಂತ 50% ನೀವು ಕವರ್ ಆಗ್ತೀರಾ. ಹಾಗಾದ್ರೆ ಮೊದಲ ಪ್ರಶ್ನೆ ಏನೈತಿ ನೋಡೋಣ. ಜಸ್ಟ್ ನೋಡ್ರಿ, ಇನ್ನೊಂದು ಮಾಹಿತಿ ನಿಮಗ. ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಪರಿಶ್ರಮ ಆ್ಯಪ್. ಹೌದಾ, ನಮ್ಮ ಒಂದು ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಪರಿಶ್ರಮ ಆ್ಯಪ್ ಅನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದಕ್ಕೆ ನಾವು ಪ್ರೀ ರಿಜಿಸ್ಟ್ರೇಷನ್ ಅನ್ನ ಮತ್ತೆ ನಾವು ಏನ್ ಮಾಡಿದ್ವಿ, ದಿನಾಂಕವನ್ನ ಮುಂದೆ ಹಾಕಿದೀವಿ. ಯಾಕಂತಂದ್ರೆ ಹಲವಾರು ವಿದ್ಯಾರ್ಥಿಗಳು ಕೇಳೋದ್ರಿಂದ ಇದರಿಂದ ಏನಪ್ಪಾ ಅಂತಂದ್ರೆ ನೀವು ಮುಂದಿನ ವರ್ಷ ಮನೆಯಲ್ಲಿ ಇದ್ದುಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ರೀತಿ ನೀವು ಫೇಸ್ ಮಾಡಬೇಕು. ಹೌದಾ, ಎಲ್ಲಾ ಕ್ಲಾಸ್ಗಳನ್ನ ನಾವು ನೀಡ್ತಾ ಇದ್ದೀವಿ. ನವೋದಯ, ಸೈನಿಕ, ಮುರಾರ್ಜಿ, ಆದರ್ಶ, ಆಳ್ವಾಸ್, ಹೌದಾ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ, ಇವೆಲ್ಲ ಒಂದು ಪರೀಕ್ಷೆಯ ಮಾಹಿತಿಯನ್ನ ನಾವು ಈ ಆಪ್ ನಲ್ಲಿ ನಿಮಗೆ ಪ್ರತಿ ವರ್ಷ ಕೊಡ್ತಾ ಹೋಗ್ತೀವಿ. ತಾವೆಲ್ಲರೂ ಯಾರಾದ್ರೂ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರ ಈ ಒಂದು ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು. ಹಾಗಾದ್ರೆ ಇವತ್ತಿನ ದಿವಸ ನಾವ್ ಏನ್ ಮಾಡೋಣಪ್ಪ ಅಂತಂದ್ರೆ ಮೆಂಟಲ್ ಎಬಿಲಿಟಿಯ ಮೊದಲ ಪ್ರಶ್ನೆಯನ್ನ ನೋಡೋಣ. ನೋಡ್ರಿ, ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಪ್ರಶ್ನೆಯನ್ನ ಕೇಳ್ಯಾರ. ಗುಂಪಿಗೆ ಸೇರದನ್ನ ಆಯ್ಕೆ ಮಾಡಿ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ನಾವ್ ಏನ್ ಮಾಡ್ಬೇಕು, 4 ಆಯ್ಕೆಗಳೊಳಗ 3 ಸಂಬಂಧಗಳನ್ನ ಹುಡುಕಿ ಒಂದನ್ನ ನಾವು ಹೊರಗೆ ತೆಗಿಬೇಕು. ಇದು ನೀವು ಸ್ಪಷ್ಟವಾಗಿ ಗೊತ್ತಿರಲಿ. ಅಂದ್ರೆ 3 ಒಂದೇ ರೀತಿಯ ಸಂಬಂಧಗಳನ್ನ ಹೊಂದಿರ್ತಾವ, ಒಂದು ಮಾತ್ರ ಬೇರೆ ಆಗಿರ್ತದ. ಹಂಗಿದ್ರ ಯಾವ್ದಾಗಿರ್ತದ ನೋಡೋಣ. ಇಲ್ಲಿ ನೋಡ್ರಿ, ಪ್ರಶ್ನೆದೊಂದು ಬಿಡಿಸುನು. 3 9 ಕೊಟ್ಟಾರ. 3 × 3 ಎಷ್ಟ ಆಗ್ತದ ಅಂದ್ರ 9 ಆಗ್ತದ. ಹೌದಾ, 3 3 9. ಇಲ್ಲಿ ನೋಡ್ರಿ, 4 16 ಕೊಟ್ಟಾರ. 4 × 4 ಎಷ್ಟ ಆಗ್ತದ, 16 ಆಗ್ತದ. ಕರೆಕ್ಟಾ? 2 ಕೊಟ್ಟಾರ. 2 × 2 ಎಷ್ಟ ಆಗ್ತದ, 4 ಆಗ್ತದ. ಇಲ್ಲಿ 5 ಕೊಟ್ಟಾರ. ನೋಡ್ರಿ, 5 × 5 ಎಷ್ಟ ಆಗ್ತತಿ, ನಮಗ 25 ಆಗ್ತತಿ. ಅವ್ರ ಎಷ್ಟು ಕೊಟ್ಟಾರ ಅಂದ್ರ 15 ಕೊಟ್ಟಾರ ಅಂದ್ರ ನಮ್ಮ ಗುಂಪಿಗೆ ಏನಾಗಂಗಿಲ್ರಿ, ಇದ ಸೇರಂಗಿಲ್ಲ. ಹೌದಾ, ಇವ್ 3 ಏನಪ್ಪಾ ಅಂತಂದ್ರೆ ಒಂದೇ ಸಂಬಂಧಗಳನ್ನ ಹೊಂದಿದ. ಇದೊಂದು ಏನಾಗೈತಿ ಅಂದ್ರೆ ಬ್ಯಾರೆ ಒಂದೈತಿ. ಇಂತ ಪ್ರಶ್ನೆ ಬಂದಾಗ ಎಕ್ಸಾಮ್ದಾಗ ಆ ಕಡೆ ಈ ಕಡೆ ಮಂದಿ ನೋಡುದು, ತಲೆ ಮೇಲೆ ಕೈ ಇಟ್ಕೊಂಡು ಕುಂಡ್ರದು ಮಾಡಂಗಿಲ್ಲ. ಸ್ಪಷ್ಟವಾಗಿ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು. ಸ್ಪಷ್ಟವಾಗಿ ಏನ್ ಮಾಡ್ಬೇಕಂತಂದ್ರ ಆಯ್ಕೆಗಳನ್ನ ನೋಡ್ಕೋಬೇಕು. ಹೌದಾ, ನೋಡ್ರಿ, ನಾ ಹೇಳಿಲ್ಲ, ಮಗ್ಗಿ ಬಂದ್ರೆ ನಿಮ್ಗೆ ಏನಾಗ್ತತಿ, ಒಂದ್ ಮಾರ್ಕ್ಸ್ ಸಿಗ್ತತಿ. ಹಂಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಕೆಲವೊಂದಿಷ್ಟು ಮಂದಿ ಚಿತ್ರಗಳನ್ನ ನೋಡ್ರಿ ಏನ್ ಮಾಡ್ತೀರಿ, ಅಂಜಿ ಬಿಡ್ತೀರಿ. ಏನೂ ಇರಂಗಿಲ್ಲ ಇದ್ರಾಗ. ಬಹಳ ಸುಲಭವಾದ ಪ್ರಶ್ನೆಗಳು ಇರ್ತಾವ, ಬಹಳ ಈಜಿಯಾಗಿ ಆನ್ಸರ್ ಮಾಡ್ಬೋದು. ಏನಪ್ಪಾ ಅಂತಾರ 10 ಮಾರ್ಕ್ಸ್ ಏನ ನಿಮ್ ಕಿಶಾಗಿದ್ದಂಗ, ಅದು ನಿಮ್ಗೆ ಗೊತ್ತಿರ್ಲಿ. ಹಂಗಿದ್ರ ನೋಡ್ರಿ, ಏನ್ ಮಾಡ್ಯಾರ, 3 ಚಿತ್ರ ಕೊಟ್ಟಾರ. ಸರಣಿಯ ಮುಂದಿನ ಚಿತ್ರ ಹೇಗಿರುತ್ತದೆ ಅಂತ ಪ್ರಶ್ನೆ ಕೇಳ್ಯಾರ. ಬಹಳ ಈಜಿ ಇರ್ತತಿ. ಫಸ್ಟ್ ನೋಡ್ರಿ ಏನ್ ಮಾಡ್ಯಾರ, ಇಲ್ಲಿ ಈ 3 ಚಿತ್ರಗಳನ್ನ ಕೊಟ್ಟಾರ ನೋಡ್ರಿ. 1 2 3. ಹೌದಾ, ಒಂದ್ ಕಾನ್ಸೆಪ್ಟ್ ತಿಳ್ಕೊರಿ. ಇಲ್ಲಿ ಡಾಟ್ 1 ಅದ, ಇಲ್ಲಿ 2 ಅದ, ಇಲ್ಲಿ 3 ಅದ. ನಮಗೆ ಎಷ್ಟು ಡಾಟ್ ಇದ್ದಿದ್ ಬೇಕ್ರಿ, 4 ಡಾಟ್ ಇದ್ದಿದ್ ಬೇಕು. ಹಂಗಾರ ಇಲ್ಲಿ ಆಯ್ಕೆ ಒಳಗೆ ನೋಡಿದ್ರೆ ಎಲ್ಲಾ 4 ಅದಾವ, ಎಲ್ಲಾ ರೈಟ್ ಆನ್ಸರ್ ಹಾಕೊಂಡ್ರಿ ಆಗುದಿಲ್ಲ. ಮತ್ ಮುಂದ್ ನೋಡೋಣ. ನೋಡ್ರಿ, ಇದು ಏನಾಗಿದೆ, ಅದ ಬಾಣ ಚಿಹ್ನೆ ಈ ಕಡೆ ಅದ, ಬಾಣ ಚಿಹ್ನೆ ಇದು ಏನಾಗಿದೆ ಈ ಕಡೆ ಆಗಿದೆ. ಈ ಬಾಣ ಚಿಹ್ನೆಗೆ ಇದು ಏನಾಗಿದೆ, ಅಪೋಸಿಟ್ ಆಗೈತೆ. ಹಂಗಾದ್ರ ಇಲ್ಲಿ ಬಾಣ ಚಿಹ್ನೆ ಏನದ, ಅಪೋಸಿಟ್ ಅದ. ಹೌದಾ, ಇಲ್ಲಿ 3 ಡಾಟ್ ಅದಾವ, 4 ಡಾಟ್ ಇರ್ಬೇಕು. ಬಾಣ ಚಿಹ್ನೆ ಇದ್ರ ಅಪೋಸಿಟ್ ಇರ್ಬೇಕಂದ್ರ ಇದು ಬಾಣ ಚಿಹ್ನೆ ಆಗಿರ್ಬೇಕು, ಈ ರೀತಿ ಇರ್ಬೇಕು. ಹಂಗ ಹಿಂಗಿದ್ದಿದ್ದು ಎಲ್ಲೈತಿ ನೋಡೋಣ. ಈಗ ನೋಡ್ರಿ, ಇಲ್ಲಿ 1ನೇ ಹಾಕಿದಾಗ ನೋಡ್ರಿ, ಇಲ್ಲ ಇದು ಮ್ಯಾಗದ,
ಎರಡನೇ ಆಯ್ಕೆ ನೋಡ್ರಿ ಇಲ್ಲ. ಹೌದಾ, ನೆಕ್ಸ್ಟ್ ನೋಡ್ರಿ ಆಪ್ಷನ್ ಸಿ. ಇಲ್ಲಿ ನೋಡ್ರಿ 4 ಡಾಟ್ ಅದಾವ, ಬಾಣ ಚಿಹ್ನೆ ಏನಾಗ್ಯದ, ಅದ್ರ ಅಪೋಸಿಟ್ ಅದ ಅಂದ್ರ ನಮಗ್ ರೈಟ್ ಆನ್ಸರ್ ಇದೆ. ಇದು ಆಗಂಗಿಲ್ಲ. ಬಹಳ ಈಜಿ ಪ್ರಶ್ನೆಗೆ ಇರ್ತಾವ. ಸ್ವಲ್ಪ ಏನ್ ಮಾಡ್ಬೇಕು, ಥಿಂಕ್ ಮಾಡಬೇಕು. ಮೆಂಟಲ್ ಅಬಿಲಿಟಿ ಅಂತಂದ್ರೆ ತಲೆ ಕೆಡ್ಸ್ಕೊತ್ ಕುಂಡ್ರಂಗಿಲ್ಲ. ಹೌದಾ, ಅದರ ನಿಮ್ಮ ತಾರ್ಕಿಕ ಒಂದು ಗುಣಮಟ್ಟವನ್ನ ಹೆಚ್ಚು ಮಾಡ್ತತಿ. ಯೋಚನೆ ಮಾಡಾಕ ನಿಮ್ಗೊಂದು ಅವಕಾಶ. ಹಾಗಿದ್ರೆ ನೋಡ್ರಿ, ಒಂದು ವರ್ಷದಲ್ಲಿ ಭಾರತದ ಗಣರಾಜ್ಯ ದಿನವನ್ನ ಮಂಗಳವಾರ ಆಚರಿಸಲಾಯಿತು. ಹೌದಾ, ಒಂದು ವರ್ಷದಾಗ ಗಣರಾಜ್ಯೋತ್ಸವನ್ನ ಯಾವಾಗ ಆಚರಣೆ ಮಾಡ್ಯಾರ ಅಂದ್ರ ಮಂಗಳವಾರ ಮಾಡ್ಯಾರಂತ. ಎಸ್. ಹಾಗಾದ್ರೆ ಅದೇ ವರ್ಷ ಜನವರಿ ತಿಂಗಳ 23ನೇ ದಿನಾಂಕ ಯಾವ ವಾರ ಆಕತಿ ಅಂತ ಪ್ರಶ್ನೆ ಕೇಳ್ಯಾರ. ಹೌದಾ, ಗಣರಾಜ್ಯ ದಿನ ಯಾವಾಗ ಗೊತ್ತಿರ್ತದ. ಇನ್ನೊಂದು ಗೊತ್ತಿರಲಿ, ನಿಮ್ಗೆ ಜಿ ಕೆ ಒಂದು ಪ್ರಶ್ನೆಗಳನ್ನು ಓದುವಾಗ ಎಲ್ಲಾ ದಿನಾಚರಣೆಗಳನ್ನ ಸ್ವಲ್ಪ ಪರ್ಫೆಕ್ಟ್ ಮಾಡ್ರಿ. ಈ ರೀತಿ ಪ್ರಶ್ನೆ ಕೇಳ್ತಾನ. ಗಣರಾಜ್ಯೋತ್ಸವನ ಕೊಟ್ಟಾನ, ನಮ್ಗೆ ಗೊತ್ತೈತಿ ಗಣರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತೀವಿ ನಾವ, ಜನವರಿ 26. ಯಾವಾಗ ಆಚರಣೆ ಮಾಡ್ತೀವ್ರಿ, ಜನವರಿ 26 ಆಚರಣೆ ಮಾಡ್ತೀವಿ. ಹೌದಾ, ಇಲ್ಲಿ ಒಂದೊಂದ್ಸಲ ಏನ್ ಮಾಡ್ತಾನ, ಆಗಸ್ಟ್ 15ರಂದು, ಅಕ್ಟೋಬರ್ 2ರಂದು. ಆಗಸ್ಟ್ 15 ಏನು ಸ್ವತಂತ್ರ ದಿನಾಚರಣೆ, ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಅವರ ಜಯಂತಿ. ಈ ರೀತಿ ಏನ್ ಮಾಡ್ತಾನಂದ್ರ ಪ್ರಶ್ನೆಗಳನ್ನ ಕೊಟ್ಟಾಗ ಅದಕ್ಕೆ ನಿಮಗೆ ದಿನಗಳ ಪ್ರಮುಖವಾಗಿರ್ತಕ್ಕಂಥ 10 ರಿಂದ 15 ದಿನಗಳನ್ನ ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂದ್ರ ಆನ್ಸರ್ ಸ್ಪೀಡ್ ಆಗಿ ಬಂದ್ಬಿಡ್ತದೆ. ನೋಡ್ರಿ, ನಮಗ್ ಗಣರಾಜ್ಯೋತ್ಸವ ಅಂತ ಹೇಳಿ ಕೇಳೋಣ. ಎಲ್ಲರೂ ಸ್ವಲ್ಪ ಸರಿಯಾಗಿ ನೋಡ್ರಿ. ಗಣರಾಜ್ಯ ಅಂತ ಹೇಳಿ ಕೇಳೋಣ, ಜನವರಿ 26 ಮಾಡ್ತೀವಿ ಅಂತ ಗೊತ್ತದ. 26ನೇ ತಾರೀಕು ಸಿಕ್ತು. ಹಂಗಾದ್ರ 23ನೇ ದಿನಾಂಕ ಯಾವ ವಾರ ಆಗಿರ್ತೈತಿ ಅಂತ ಕೇಳೋಣ. ಯಾವ ದಿನ ಅಂತ ಕೇಳೋಣ. ಹಂಗಂದ್ರ ನಾವೇನ್ ನೋಡ್ಬೇಕು, 3 ದಿನ ಹಿಂದೆ ಹೋಗ್ಬೇಕು. ಹೌದಾ, ನೋಡ್ರಿ 25, 24, 23 ಕರೆಕ್ಟ್ ಕರೆಕ್ಟ್ ಐತಿ. 26ನೇ ತಾರೀಕು ಯಾವ ವಾರ ಕೊಟ್ಟಾನ್ರಿ, ಇಲ್ಲಿ ಯಾವ ವಾರ ಐತಿ, ಮಂಗಳವಾರ ಕೊಟ್ಟಾನ. ಇಲ್ಲಿ ಬರ್ರಿ ನೀವು, ಮಂಗಳವಾರ. ಮಂಗಳವಾರ ಹಿಂದಿನ ದಿನ ಯಾವ್ರು, ಸೋಮವಾರ. ಸೋಮವಾರ ಹಿಂದಿನ ದಿನ ಯಾವ್ದ್ರಿ, ರವಿವಾರ. ರವಿವಾರ ಹಿಂದಿನ ದಿನ ಯಾವ್ರಿ, ಶನಿವಾರ. ಎಸ್, ಯಾವ್ದ್ರಿ, ಶನಿವಾರ. ನೋಡ್ರಿ, ಯಾವ ದಿನ ಕೇಳ ತಾರೀಕವ, 23ನೇ ತಾರೀಕು ದಿನ ಯಾವ ವಾರ ಆಕತಿ ಅಂತ ಕೇಳನು. ನಮಗೆ ಯಾವ ವಾರ ಆತ್ರಿ, 23ನೇ ತಾರೀಕ ಶನಿವಾರ. ಹೌದಾ, ಹಂಗಾದ್ರೆ ಇಲ್ಲಿ ಶನಿವಾರ ಹುಡುಕ್ಯಾಡ್ನು. ಎಸ್, ನಮ್ಮ ಆಯ್ಕೆ ಒಳಗೆ ಏನದ, ಶನಿವಾರ. ಎ ಇಸ್ ರೈಟ್ ಆನ್ಸರ್. ಇಷ್ಟೇ ಇರ್ತೈತಿ. ಅವಾಗ ನಾವು ತಿಂಗಳು ದಿನಗಳು ಎಳ್ಸ್ಕೊತ್ಕೊಂಡಿರೋದು, ವಾರ ಹಿಡ್ದು ಎಣಿಸ್ಕೊದು ಎಲ್ಲ ಮಾಡಂಗಿಲ್ಲ. ಸ್ವಲ್ಪ ನಮ್ಗೆ ಏನಾಗಿರ್ತೈತಿ ಅಂದ್ರ ಯಾವ ಒಂದು ವಾರವನ್ನ ಕೊಟ್ಟಿರ್ತಾರ ಅವುಗಳನ್ನ ಸ್ಪಷ್ಟವಾಗಿ ದಿನಾಚರಣೆಗಳನ್ನ ಬಹಳ ಪ್ರಮುಖವಾಗಿ ನೆನ್ಪಿಡ್ಬೇಕು. ಅವು ಯಾವ ಅನ್ನೋದು ನಿಮ್ಗೆ ಏನಾಯ್ತು, ಮುಂದಿನ ಕ್ಲಾಸ್ನ ಒಂದು 15 ರಿಂದ 20 ಪ್ರಮುಖವಾದ ದಿನಾಚರಣೆಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಅವುಗಳನ್ನೆಲ್ಲ ನೀಟಾಗಿ ಬರೋದು ಪ್ರಾಕ್ಟೀಸ್ ಮಾಡ್ರಿ. ಅದ್ರೊಳಗ ಕೇಳಿದ್ರೆ ನಿಮ್ಗೆ ಅದ್ರೊಳಗೆ ಪ್ರಶ್ನೆಗಳನ್ನ ಕೇಳಬಹುದು. ಎಸ್, ನೋಡ್ರಿ, ಒಂದು ಸಂಖ್ಯೆಯ ಅರ್ಧದಷ್ಟು 5ಕ್ಕೆ ಸೇರಿಸಿದಾಗ 7 ದೊರೆತದೆ. ಆ ಸಂಖ್ಯೆ ಯಾವುದು ಅಂತ ಪ್ರಶ್ನೆ. ಇಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಕನ್ಫ್ಯೂಸ್ ಮಾಡ್ತಾವ. ಅವ್ನು ಚಂದಂಗಿ ಹೋದ್ರಿ, ಬಹಳ ಏನೇ ಇರಂಗಿಲ್ಲ, ಬಹಳ ಈಜಿ ಇರ್ತೈತಿ. ಹೌದಾ, ನೀವೆಲ್ಲಾ ಮನ್ಯಾಗ ಕೂತ ಚಂದಂಗಿ ನೋಡಾಕ್ತಿರಿ, ಕಲಿಯಾತರಿ. ಹೌದಾ, ಅದಕ್ಕೋಸ್ಕರ ಸಾವಕಾಶ ಏನ್ ಮಾಡ್ಬೇಕು, ಹೇಳ್ದಂಗ್ ಕೇಳಿ ನೀವು ಬಿಡಿಸ್ಕೋತಿರ್ಬೇಕು. ನೋಡ್ರಿ, ಒಂದು ಸಂಖ್ಯೆ ಅರ್ಧದಷ್ಟು 5ಕ್ಕೆ ಸೇರಿಸಿದಾಗ 7 ದೊರೆತರೆ ಆ ಸಂಖ್ಯೆ ಯಾವುದು. ಇಲ್ಲಿ ಒಂದು ಸಂಖ್ಯೆ ಕೊಟ್ಟಾನ ನಾವು. ಹೌದಾ, ಈ ಸಂಖ್ಯೆ ಕೊಟ್ಟಾನ, ಇದಕ್ಕ ಈ ಸಂಖ್ಯೆದಂದ ಅರ್ಧ ಸೇರಿಸ್ರ ಅದು 7 ಆಕೈತಿ. ಅರ್ಥ ಐತ್ಲ. ಈಗ 5 ಕೊಟ್ಟಾನ, 5ಕ್ಕೆ ನಾವು ಎಷ್ಟು ಕೂಡಿಸ್ರ 7 ಆಕೈತಿ ಅಂತ ಪ್ರಶ್ನೆ ಕೇಳಿಲ್ಲವ. ಯಾಕಂದ್ರೆ ದಡಗನ ನೀವು 2 ಕೂಡಿಸ್ತೀರಿ 7 ಆಕೈತಿ, ರಾಂಗ್ ಆಕತಿ. ಏನ್ ಮಾಡ್ಯಾನಂದ್ರ ಈ ಅರ್ಧದಷ್ಟು, ಅರ್ಧ ಅಂದ ಇಲ್ಲಿ ಏನ್ ಕೊಟ್ಟಾನಲ್ಲ, ಈ ಯಾವ ಸಂಖ್ಯೆ ಅದನ್ನ ಅರ್ಧ ಭಾಗ ಮಾಡ್ಬೇಕು ನಾವು. ಹೌದಾ, 4 ಕೊಟ್ಟಾನ, 4ರಾಗ ನಾವು ಅರ್ಧ ಭಾಗ ಮಾಡ್ರಿ ಎಷ್ಟು ಉಳಿತ್ರಿ, 2 ಉಳಿತ. 6ರಾಗ ಅರ್ಧ ಭಾಗ ಮಾಡ್ರಿ ಎಷ್ಟು ಉಳಿತ್ರಿ, 3 ಉಳಿತ. 2ರಾಗ ಅರ್ಧ ಭಾಗ ಮಾಡ್ರಿ ಎಷ್ಟು ಉಳಿತ್ರಿ, 1 ಉಳಿತ. 14ರಾಗ ಅರ್ಧ ಭಾಗ ಮಾಡ್ರಿ 7 ಉಳಿತು. ಈಗ ನಾವು ಏನ್ ಮಾಡ್ಬೇಕಂತಂದ್ರೆ ಈ ಸಂಖ್ಯೆಯನ್ನ ಕೂಡಿಸ್ಬೇಕು. ಇದ್ರ ಯಾವ್ದು ಅರ್ಧ ಮಾಡಿದ್ರಿ, 4ರಾಗ 2 ನೋಡ್ರಿ, ಇಲ್ಲಿ 2 ಕೂಡಿಸ್ರಿ ಏನಾಗ್ತೈತಿ ನಮಗ, 7 ಆಕತಿ. ಹಾಗಾದ್ರೆ ನಮ್ಮ ಆಯ್ಕೆ ಯಾವ್ದ್ರಿ, ಎ ಇಸ್ ರೈಟ್ ಆನ್ಸರ್. ಯಾಕಂತಂದ್ರ ಒಂದು ಸಂಖ್ಯೆ ಅರ್ಧದಷ್ಟು 5ಕ್ಕೆ ಕೂಡಿಸಿದ ಪ್ರಶ್ನೆ ಕೇಳೋಣ. ನೀವೇನ್ ಮಾಡ್ತೀರಿ, 7ಕ್ಕೆ ದೊರೆತಾರೆ ಅಂತ ಪ್ರಶ್ನೆ ಕೇಳಿದಾಗ ಪಟ್ನ ಏನ್ ಮಾಡ್ತೀರ, 7 ಅಂದ್ರೆ 5 ಐತಿ, 5ಕ್ಕೆ ನಾವ್ ಎಷ್ಟು ಕೂಡಿಸ್ರಿ ನೋಡ್ರಿ, 2 ಅಂತ ಹೇಳಿ ಆಯ್ಕೆ 2 ಹಾಕಿ ಬಿಡ್ತೀರಿ. ರಾಂಗ್ ಆಗಿ ಬಿಡ್ತೈತಿ. ಯಾಕಂದ್ರ ನಾವು ಅರ್ಧ ಅದಕ್ಕೆ ಇದ್ರಾಗ ಅರ್ಧ ಮಾಡ್ರ 1 ಆಕತಿ, 1 ಕೂಡಿಸ್ರಿ ಇದನ್ನ 6 ಆಕತಿ. ಅದಕ್ಕೆ ನಾವು 4ರಾಗ ಅರ್ಧ ಮಾಡ್ರ 2 ಉಳಿತೈತಿ. ಅದಕ್ಕೆ ನಾವು ಆ 2ನ್ನ 5ಕ್ಕೆ ಕೂಡಿಸ್ರಿ 7 ಆತು. ನಮ್ಮ ಆಯ್ಕೆ ಎಷ್ಟ್ರಿ, 4 ಇಸ್ ರೈಟ್ ಆನ್ಸರ್, ಆಪ್ಷನ್ ಸಿ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಓಕೆ, ಇಲ್ಲಿ ಒಂದು ನೋಡ್ರಿ, 5ನೇ ಪ್ರಶ್ನೆ ಯಾವ ರೀತಿ ಇದೆ ಸ್ಪಷ್ಟವಾಗಿ ನೋಡ್ರಿ. 53,749 ಈ ಸಂಖ್ಯೆಯಲ್ಲಿ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಕಡಿಮೆಯಾದ ಸಂಖ್ಯೆಯ ಮೌಲ್ಯ. ಯಪ್ಪೋ, ಎಂತ ಕ್ವಶನ್ ಕೇಳ್ರಿ, ಬಹಳ ಕೆಟ್ಟ ಬಿರಿ ಐತಿ. ಏನೂ ಇಲ್ಲ, ಬಹಳ ಈಜಿ ಐತಿ. ಬಹಳ ಅಂದ್ರೆ ಬಹಳ ಈಜಿ ಐತಿ.
ಎಷ್ಟು ಚಂದ ಬಿಡಿಸೋದು ಅಂತ ನೋಡ್ರಿ ಅವನ ಭಾಳ ನೋಡ್ರಿ ಜಸ್ಟ್ 5 3 7 4 9 ಕೊಟ್ಟಾರ ಹೌದಾ. ಮುಂದಿನ ಪ್ರಶ್ನೆ ಅವನು ಈ ಸಂಖ್ಯೆಯಲ್ಲಿ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಇಲ್ಲಿ 4 ಎಂಬ ಅಂಕಿ ಕೊಟ್ಟಾರಲ್ಲ ಇದನ್ನ ನಾವು ಯಾಡ್ ಮಾಡ್ಕೊರಂದಾರ ಅವ್ರ ನೋಡ್ರಿ 5 3 7 4 ಇದ್ದಿದ್ದು ಏನ್ ಮಾಡಂದಾರ ಅವ್ರ 4 ಎಂಬ ಅಂಕಿಯನ್ನು 2 ಎಂಬ ಅಂಕಿಯಿಂದ ಬದಲಾಯಿಸಿದಾಗ ಅದನ್ನ ಏನ್ ಮಾಡ್ಬೇಕು 4 ಇದ್ದಿದ್ದನ್ನ 2 ಮಾಡ್ಕೋಬೇಕತ್ ನಾವು 2 ಮಾಡ್ಕೊಂಡು ಇಲ್ಲಿ 9 ಬರ್ದಿವು. ಬದಲಾಯಿಸಿದ ಕಡಿಮೆ ಆದ ಸಂಖ್ಯೆಯ ಮೌಲ್ಯ ಹಂಗಂದ್ರೆ ಎಷ್ಟು ಕಡಿಮೆ ಆತ್ರಿ ಪೈಲ 49 ಇತ್ತು ಹೌದಾ. ನಾವು 4 ತೆಗೆದು ಏನ್ ಮಾಡಿದಿವಿ 2 ಅಂತ ಮಾಡ್ಕೊಂಡಿವಿ ಹೌದಾ. ಅಂದ್ರೆ 29 ಆತ್ ಕೊನೆಯ ಸಂಖ್ಯೆ. ಈ ಸಂಖ್ಯೆಗೆ ಡಿಫ್ರೆನ್ಸ್ ಏನತ್ತ 49 ಇದು 29 ಅಂತಂದ್ರ ಎಷ್ಟು ಸಂಖ್ಯೆ ಕಡಿಮೆ ಆತ್ರಿ 20 ಕಡಿಮೆ ಆತು. ರೈಟ್ ಆನ್ಸರ್ 1. ನೋಡ್ರಿ ಇಂಥ ಸಿಂಪಲ್ ಪ್ರಶ್ನೆ ಕೇಳ್ತಾರ ಅವಾಗ ನೀವೆಲ್ಲರೂ ಕೂಡ್ಸ್ಕೊತ್ ಕೂತ್ರಿ ಏನೂ ಇಲ್ಲ 4 ಇದ್ದಿದ್ದು 2 ಮಾಡ್ರ 2 ಮಾಡ್ಕೊಂಡಿವಿ ಎಷ್ಟು ಕಡಿಮೆ ಅಂತ ಕೇಳ ಮೌಲ್ಯ ಎಷ್ಟು 20 ಕಡಿಮೆ ಆತು. 29ಕ ಏನ್ರಿ ನಾವು 20 ಕೂಡಿಸ್ರೆ ಎಷ್ಟು ಆಗ್ತತಿ 49 ಆಗ್ತತಿ. ಅದಕ್ಕೋಸ್ಕರ ನಮ್ಮ ಮೌಲ್ಯ ಎಷ್ಟು ಕಡಿಮೆ ಆಗೈತ್ರಿ 20 ಕಡಿಮೆ ಆಗೈತಿ. ಎಸ್ ಮುಂದಿನ ಪ್ರಶ್ನೆ ನೋಡೋಣ. ಹಾಗಾದ್ರೆ ನಾವು 6ನೇ ಪ್ರಶ್ನೆಯನ್ನ ನೋಡೋಣ. 50ಕ್ಕೆ ಎಷ್ಟನ್ನ ಕೂಡಿದರೆ ಅದು 6ರಿಂದ ಭಾಗವಾಗುವ ಸಂಖ್ಯೆ ಆಗಲಿದೆ ಅಂತ ಹೇಳಿ ನಮಗೆ ಪ್ರಶ್ನೆಯನ್ನ ಕೇಳ್ಯಾರ. ಬಹಳ ಈಜಿ ಪ್ರಶ್ನೆ ಐತಿದು ನೋಡ್ರಿ. 50ಕ್ಕ ಎಷ್ಟು ಕೂಡಿಸ್ರ 6ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತದ್ರಿ 3 ಕೂಡಿಸ್ರ 53 ಆಗ್ತದ 6ರಿಂದ ಭಾಗ ಹೋಗುದಿಲ್ಲ. 4 ಕೂಡಿಸ್ರ 54 ಆಗ್ತದ 6ರಿಂದ ಭಾಗ ಹೋಗ್ತೈತಿ ನೋಡ್ರಿ. ಪ್ಲಸ್ 4 ಕೂಡಿಸ್ರೆ ಎಷ್ಟು ಆಗ್ತೈತಿ ಇದು 54 ಆಗ್ತೈತಿ. 6 ಒಂದ್ಲೆ 6 9 ಸಂಪೂರ್ಣವಾಗಿ ಭಾಗ ಹೋಯ್ತು. ನಾವ್ ಎಷ್ಟು ಕೂಡಿಸಿದ್ವಿ 50ಕ್ಕ 4 ಕೂಡಿಸಿದ್ವು. ನಮ್ಮ ಆಯ್ಕೆ ಏನ್ರಿ ಬಿ ಇಸ್ ರೈಟ್ ಆನ್ಸರ್. ಇಷ್ಟು ಈಜಿ ಪ್ರಶ್ನೆಗಳು ಇರ್ತಾವ. ಹಾಗಾದ್ರೆ ನೋಡ್ರಿ 100ರ 10ರ ಸ್ಥಾನದ ಅಂಕಿಗಳನ್ನು ಅದಲು ಬದಲು ಮಾಡಿದಾಗ ಈ ಕೆಳಗಿನ ಯಾವ ಸಂಖ್ಯೆಯ ಮೌಲ್ಯ ಮೊದಲಿಗಿಂತ ಹೆಚ್ಚಾಗುತ್ತದೆ ಹಿಂಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಬಿಡ್ತಾರ. ಅವಾಗ ನಾವು ಸರಿಯಾಗಿ ನೋಡ್ಕೋಬೇಕ 100ರ ಮತ್ತು 10ರ ಸ್ಥಾನದ ಅಂಕಿಗಳನ್ನ ಅದಲು ಬದಲು ಮಾಡ್ಬೇಕ. ಹಾಗಾದ್ರೆ ಪ್ರಶ್ನೆದೊಳಗ ಅಂಕಿನ ಕೊಟ್ಟಿಲ್ಲ ಎಲ್ಲಿಯೂ ಮಾಡ್ಬೇಕ್ರಿ ಅಂದ್ರ ಆಯ್ಕೆ ಒಳಗಿನ ಅಂಕಿಗಳನ್ನ ನಾವು ಏನ್ ಮಾಡ್ಬೇಕು ಅದಲು ಬದಲು ಮಾಡಬೇಕು. ಹೆಂಗ ಅಂತಂದ್ರೆ ನೋಡ್ರಿ ಈಗ ನಾವ್ ಇಲ್ಲಿ ಬರ್ಕೊಂಡು 192 ಆಮೇಲೆ 948 ಆಮೇಲೆ 829 ಓಕೆ ಆಮೇಲೆ ಏನಪ್ಪಾ ಅಂತಂದ್ರ 743 ಐತಿ. ಇಷ್ಟ ಐತಿ 4 ಆಯ್ಕೆಯನ್ನು ಕೊಟ್ಟಾರ. ಇದನ್ನ ನಾವೇನ್ ಮಾಡ್ಬೇಕ್ರಿ ಅದಲು ಬದಲು ಮಾಡಬೇಕು. 100ರ ಮತ್ತು 10ರ ಸ್ಥಾನಗಳನ್ನ ಏನ್ ಮಾಡ್ಬೇಕ್ರಿ ಅದಲು ಬದಲು ಮಾಡಬೇಕು. ಏನ್ರಿ ಬಿಡಿ 10 100 ಇಲ್ಲಿ ನೋಡ್ರಿ ಇವು 2 ಚೇಂಜ್ ಮಾಡ್ಕೋಬೇಕು 9 1 2 ನೆಕ್ಸ್ಟ್ ನೋಡ್ರಿ 4 9 8 ಹೌದಾ. ಇಲ್ಲಿ ನೋಡ್ರಿ 2 8 9 ಎಸ್ ಕರೆಕ್ಟಾ. ಆಮೇಲೆ ನೋಡ್ರಿ 4 ಇದು 7 3 ಬಿಡಿ 10 100 ನಾವೇನ್ ಮಾಡಿದ್ವಿ ಇಲ್ಲಿ ಏನ್ ಕೇಳ್ಯಾರ 100ರ 10ರ ಸ್ಥಾನ ಅಂತ ಕೇಳ್ಯಾರ ಹೌದಾ. ಇದನ್ನ ಏನ್ ಮಾಡ್ಬೇಕು ಇದೆ ಚೇಂಜ್ ನ ಮಾಡ್ಕೊಂಡಿವಿ ಇಲ್ಲಿ. ಈ ತರ ಮಾಡ್ಕೊಂಡಾಗ ಯಾವ್ದರ ಮೌಲ್ಯ ಹೆಚ್ಚತ್ ನೋಡ್ರಿ 912 498 289 700 473 ಯಾವ್ದು ಮೌಲ್ಯ ಹೆಚ್ಚಾತ್ರಿ 912 912 ಹಂಗಾದ್ರ 192ರ ಮೌಲ್ಯ ಏನಾಗ್ತದ ಹೆಚ್ಚಾಗ್ತದ. ರೈಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನ ಏನ್ ಮಾಡಿರ್ತಾರ ನಮಗ್ ಈಜಿ ಆಯ್ಕೆ ಇರ್ತಾರ. ನೆಕ್ಸ್ಟ್ ನೋಡ್ರಿ ಚಿತ್ರದಲ್ಲಿರುವ ಚತುರ್ಭುಜಗಳ ಸಂಖ್ಯೆ ಅಂತ ಹೇಳಿ ಕೇಳ್ಯಾರ ಹೌದಾ. ಚತುರ್ಭುಜಗಳ ಸಂಖ್ಯೆ ಅಂದ್ರೆ ನಾವ್ ಏನ್ ಮಾಡ್ಬೇಕ್ರಿ ಕೂಡಿಸ್ಬೇಕು ಹೌದಾ. ಇವುಗಳನ್ನ ಎನಿಸ್ಬೇಕು. ನೋಡ್ರಿ ಏನಾಗ್ತದ 1 2 3 4 ಒಂದು ಈ ತರ ನೀವ್ ಎನಿಸ್ಬಿಡ್ತೀರ ಇದು ಮುಗಿತನ್ರಿ ಇಲ್ಲ ಅವು ಜಾಸ್ತಿ ಇದಾವ್ ಹೌದಾ. ಜಾಸ್ತಿ ಇದಾವ ಅಂದ್ರೆ ಎಷ್ಟ್ ಇದಾವ್ರಿ ಅವ್ನ ಏನ್ ಮಾಡ್ರಿ ನಿಮಗ 1 ನಿಮಿಷ ನಾ ಟೈಮ್ ಕೊಡ್ತೀನಿ. ಇದ್ ನೀವೇನ್ ಮಾಡ್ಬೇಕು ಕಮೆಂಟ್ ಮುಖಾಂತರ ತಿಳಿಸ್ಬೇಕು. ಹಂಗಾದ್ರ ನೋಡೋಣ ಬಿಡಿಸ್ರಿ. ಬಿಡಿಸಿದ್ರಿ ಓಕೆ. ಏನ್ ಮಾಡ್ಬೇಕಂತಾರ ಹಿಂಗ ಚತುರ್ಭುಜಗಳನ್ನ ಕೇಳಿದಾಗ ನಾವೇನ್ ಮಾಡ್ಬೇಕು ನೋಡ್ರಿ 1 2 ಹೌದಾ 2 ಕಾನೆಗಳದಾವ 1 2 ಎಸ್ ಇಲ್ಲಿ ಏನ್ ಮಾಡ್ಬೇಕು ಇಲ್ಲಿ 1 2 ಅಂತ ಹೇಳಿ ಬರ್ಕೋರಿ. ಇಲ್ಲಿ 1 2 ಅಂತ ಹೇಳಿ ಬರ್ಕೋರಿ. ಇವನೇನ್ ಮಾಡ್ರಿ 1 + 2 ಅಂತ ಹೇಳಿ ಬರ್ಕೊಂಡ್ರಿ ಎಷ್ಟ್ ಆಗ್ತದ 3 ಆಗ್ತದ. ಇಲ್ಲಿ ನೋಡ್ರಿ 1 + 2 ಹೌದಾ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನ ಬರ್ಕೋಬೇಕು. ಎಷ್ಟಾಗ್ತದ 3 ಆಯ್ತು. ಇನ್ನೇನ್ ಮಾಡ್ಬೇಕಂದ್ರ 3 × 3 = 9 ಆಗ್ತದ. ನಮ್ಮ ಆಯ್ಕೆ ಡಿ ಇಸ್ ರೈಟ್ ಆನ್ಸರ್. ಇಷ್ಟ ಈಜಿ ಇರ್ತೈತಿ ಬಹಳ ಏನಿರಂಗಿಲ್ಲ. ಅದಕ್ಕೆ ನಾವು ಎನ್ಸೋದ್ರಿಂದ ಏನಾಗತ್ತೆ ಕೆಲವೊಂದಿಷ್ಟು ಕನ್ಫ್ಯೂಸ್ ಆಗ್ತಿರ್ತೀರಿ. ಎಕ್ಸಾಮ್ದೊಳಗ ಇಷ್ಟು ನೀವು ಏನ್ ಮಾಡ್ರಿ ಟ್ರಿಕ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ರಿ ಅಂದ್ರ ನಿಮ್ಗೆ ಈಜಿ ಆಗ್ತದೆ. ಹಂಗಿದ್ರ ಮುಂದಿನ ಪ್ರಶ್ನೆ ನೋಡೋಣ. AKP ಎಂಬುದನ್ನ CMR ಎಂದು ಬರೆಯಬಹುದಾದರೆ DNQ ಎಂಬುದನ್ನ ಹೇಗೆ ಬರೆಯಬಹುದು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ಹಂಗಿದ್ರ ಇಲ್ಲಿ ನೋಡ್ರಿ ನಾವು ಬರ್ಕೊಂಡ್ಬಿಡೋಣ ಈಗ AKP ಎಸ್ ಏನ್ ಬರ್ದಾರ ಅದನ್ನ CMR ಅಂತ ಬರ್ದಾರ. ಏನ್ ಡಿಫರೆನ್ಸ್ ಐತಿ ನೋಡ್ರಿ ಇಲ್ಲಿ ABC ಏನಾಗೈತಿ ಒಂದ್ ಅಕ್ಷರ ಬಿಟ್ಟು ಏನಾಗ್ಯದ ಮುಂದ್ ಹೋಗ್ಯದ.
ಇಲ್ಲಿ ನೋಡ್ರಿ ಏನಾಗಿದೆ, ಏನ್ ಗ್ಯಾಪ್ ಆಗ್ಯದ, ಇಲ್ಲಿ ಡಿ ಗ್ಯಾಪ್ ಆಗ್ಯದ, ಇಲ್ಲಿ ಏನ್ ಗ್ಯಾಪ್ ಆಗ್ಯದ, ಎಲ್ ಗ್ಯಾಪ್ ಆಗ್ಯದ, ಇಲ್ಲಿ ಏನ್ ಗ್ಯಾಪ್ ಆಗ್ಯದ, ಕ್ಯೂ ಗ್ಯಾಪ್ ಆಗ್ಯದ. ಹೌದಾ? ಏನಾಗೈತೆ ಅಂದ್ರ ಒಂದು ಅಕ್ಷರವನ್ನು ಬಿಟ್ಟು ಒಂದು ಅಕ್ಷರ ಏನಾಗ್ಯದ, ಜಂಪ್ ಆಗ್ಯದ. ನೋಡ್ರಿ ಎ ಬಿ ಸಿ ಕೆ ಎಲ್ ಎಂ ಪಿ ಕ್ಯೂ ಆರ್. ಹಂಗಾದ್ರ ಇಲ್ಲಿಯೂ ನಾವು ಏನ್ ಮಾಡ್ಬೇಕಂದ್ರ ನೋಡ್ರಿ ಡಿ ಎನ್ ಕ್ಯೂ. ಕರೆಕ್ಟಾ? ಕರೆಕ್ಟ್ ಐತಿ? ನೋಡ್ರಿ ಡಿ ಆಗಂತಲೇ ಒಂದು ಅಕ್ಷರ, ಮುಂದಿನ 5ನೇ ಅಕ್ಷರ ಯಾವ್ದ್ರಿ, ಇ. ಇಲ್ಲಿ ನೋಡ್ಕೋಬೇಕು ನೀವು. ಹೌದಾ? ಇ ಎಲ್ಲಿ ಬಂದದ, ಇಲ್ಲೈತಿ ಇ. ನೆಕ್ಸ್ಟ್ ಎಫ್. ಯಾವ್ದು ನಮ್ಮ ಆನ್ಸರ್, ಎಫ್ ಆಗ್ತೈತಿ. ನೋಡ್ರಿ ಒಂದ್ ಅಕ್ಷರ ಬಿಟ್ಟು ಮುಂದೆ ಬಂದ್ರಿ, ಸಾವಕಾಶ ತಿಳ್ಕೊಂಡ್ಬಿಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ. ಎಸ್. ಆಮೇಲೆ ಓ ಎಂ ಎನ್ ಓ, ಮುಂದ ಓ ಆಗಂತ್ಲಿ ಪಿ. ನೋಡ್ರಿ ಎಲ್ಲೈತಿ ನೋಡ್ರಿ ಇ ಪಿ. ಇದು ಆಗಂಗಿಲ್ಲ, ಇದು ಆಗಂಗಿಲ್ಲ. ಇನ್ನ ಕ್ಯೂ ಐತಿ, ಕ್ಯೂ ಆಗಂತ್ಲಿ ಯಾವ ಅಕ್ಷರ ಬಿಡ್ಬೇಕು ನಾವು, ಎಸ್ ಆರ್ ಬಿಡ್ಬೇಕು. ಆರ್ ಆಗಂತ್ಲಿ ನೆಕ್ಸ್ಟ್ ಅಕ್ಷರ ಎಸ್. ಹಾಗಾದ್ರ ಎಫ್ ಪಿ ಎಸ್ ಎಲ್ಲೈತರಿ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಬಹಳ ಈಜಿ ಇರ್ತೈತಿ. ಜಸ್ಟ್ ನಾವ್ ಏನ್ ಮಾಡ್ಯಾರ ಇಲ್ರಿ, ಒಂದ್ ಅಕ್ಷರ ಬಿಟ್ಟು ಒಂದ್ ಏನ್ ಮಾಡ್ಯಾರ, ಜಂಪ್ ಮಾಡ್ಯಾರ. ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರ ಇವುಗಳನ್ನ ಬಿಡಿಸಿದಾಗ ನಮಗೆ ಏನಾಗ್ತದ, ಆನ್ಸರ್ ಈಜಿಯಾಗಿ ಸಿಗ್ತದ. ಎಸ್. ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ 1 2 4 8 ಈ ಸರಣಿಯ ಮುಂದಿನ ಸಂಖ್ಯೆ. ಹೌದಾ? ಈ ರೀತಿ ಪ್ರಶ್ನೆಗಳು ಬಂದಾಗ ಸರಣಿಗಳ ಮ್ಯಾಗ ನಿಮ್ಗೆ ಏನಾಗ್ತಾವ ಅಂದ್ರೆ ಹಲವಾರು ಪ್ರಶ್ನೆಗಳು ಬರ್ತಿರ್ತಾವ. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, 1 + 1 ಕೂಡಿಸ್ರೆ ಎಷ್ಟ್ ಆಗ್ತೈತಿ, ನಮಗ 2 ಆಗ್ತೈತಿ. ಇಲ್ಲಿ 2 + 2 ಕೂಡಿಸ್ರೆ ಎಷ್ಟ್ ಆಗ್ತೈತಿ, 4 ಆಗ್ತೈತಿ. ಇಲ್ಲಿ 4 + 4 ಕೂಡಿಸ್ರೆ ಎಷ್ಟ್ ಆಗ್ತೈತಿ, 8 ಆಗ್ತೈತಿ. ಇಲ್ಲಿ 8 + 8 ಕೂಡಿಸ್ರ ಎಷ್ಟ್ ಆಗ್ತೈತಿ, ನಿಮಗೆ ಆನ್ಸರ್ ಗೊತ್ತಾಗ್ಬಿಡ್ತಿ. ಈಗ 1 + 1 ಕೂಡಿಸ್ರೆ 2 ಆಯ್ತು. ಎಸ್ ಕರೆಕ್ಟಾ? ಆಮೇಲೆ 2 + 2 ಕೂಡಿಸ್ರೆ 4 ಆಯ್ತು. 4 + 4 ಕೂಡಿಸ್ರೆ 8 ಆಯ್ತು. ಆಗ 8 + 8 ಕೂಡಿಸ್ರ ನಮಗೆ 16 ಆಗ್ತೈತಿ. ನಮ್ಮ ಆಯ್ಕೆ 16 ರೈಟ್ ಆನ್ಸರ್. ಹೀಗೆ ಏನಪ್ಪಾ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಬಹಳ ಈಜಿ ಪ್ರಶ್ನೆಗಳು ಇರ್ತಾವ. ಹಾಗೆ ನಾವು ಏನ್ ಮಾಡೋಣ, ಮುಂದಿನ ಒಂದು ಆದರ್ಶ ಪ್ರಶ್ನೆ ಪತ್ರಿಕೆಯನ್ನ ಮತ್ತೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ತಮ್ಗೆಲ್ಲರಿಗೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ರಾಜ್ಯ ಮಟ್ಟದ ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯನ್ನ ನಾವು ಇದೇ ಮಾರ್ಚ್ 16, 3, 2025 ರವಿವಾರದಂದು ನಾವು ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಓಂ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ತಾವೆಲ್ಲರೂ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನ ಗೆಲ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.